ಓಕೆ, ಎಲ್ಲರಿಗೂ ಕಂಗ್ರ್ಯಾಚುಲೇಷನ್ಸ್. ಅಲ್ಟಿಮೇಟ್ಲಿ ನಾವು ಮಾಡಿ ತೋರಿಸಿದ್ವಿ. ಬಿಜೆಪಿ ಅವರು ಯಾವತ್ತೂ ಅನ್ಕೊಂಡಿರ್ಲಿಲ್ಲ ಯೂತ್ಸ್ ಅಥವಾ ದೇಶದ ಯಾವುದೇ ಒಂದು ಸೊಸೈಟಿಗಳಿರುತ್ತಲ್ಲ, ರೈತರು ಇನ್ನೊಬ್ರು ಮತ್ತೊಬ್ರು ಯಾರು ಇಷ್ಟು ದೊಡ್ಡ ಮಟ್ಟಕ್ಕೆ ಪ್ರೊಟೆಸ್ಟ್ ಮಾಡಿ ಅವ್ರನ್ನ ಬಗ್ಗಿಸ್ತಾರೆ ಅಂತ ಅವ್ರಿಗೆ ಐಡಿಯಾ ಕೂಡ ಇರಲಿಲ್ಲ. ಅಂಥದ್ರಲ್ಲಿ ಜೆನ್ಸಿಗಳು ಆಟಾಡ್ಕೊಂಡು ರೀಲ್ ಮಾಡ್ಕೊಂಡೆ ಸೋಲಿಸ್ಬಿಟ್ವಿ. ಗ್ರೇಟ್ ಥಿಂಗ್. ನಮ್ಮಲ್ಲಿ ಇನ್ನೂ ಡೆಮಾಕ್ರಸಿ ಇದೆ, ಯಾವುದೇ ಕಾರಣಕ್ಕೂ ಇಲ್ಲಿ ರಾಜರೆಲ್ಲ ಉಟ್ಕೊಳ್ಳೋದಿಲ್ಲ ಅಂತ ಪ್ರೂವ್ ಮಾಡಿ ತೋರಿಸ್ಬಿಟ್ವಿ. ಥ್ಯಾಂಕ್ ಯು ಫಾರ್ ದ ಅನ್ಬಯಾಸ್ಡ್ ರಿಪೋರ್ಟಿಂಗ್. ಥ್ಯಾಂಕ್ ಯು ನಿತಿನ್ ಗಡ್ಕರಿ ಬ್ರೋ. E20 ಬ್ರೋ, E20ದು ಈಗ ಎಲ್ಲ ಏನು ಲೆಫ್ಟ್ ವಿಂಗ್ ಅಥವಾ ಬಿಜೆಪಿ ಮತ್ತೆ ಮೋದಿಜಿ ಆಪೋಸಿಟ್ ಅವ್ರು ಹೇಳ್ತಾರಲ್ಲ E20 ಬೇಡ ಅಂತ. ನನ್ನ ಐಡಿಯಾ ಅದಲ್ಲ. E20 ಬೇಡ ಅಲ್ಲ ನನ್ನ ಐಡಿಯಾ. ನಮ್ಮ ಹತ್ರ E20ನೂ ಇರಬೇಕು, E100 ಪ್ಯೂರ್ ಪೆಟ್ರೋಲ್ ಇದೆಯಲ್ಲ, ಎರಡು ಆಪ್ಷನ್ ಇರಬೇಕು. ಯಾಕಂದ್ರೆ E20 ಎಥನಾಲ್ ಇರೋದು ಸಿಕ್ಕಾಪಟ್ಟೆ ಅಡ್ವಾಂಟೇಜಸ್. ಅಂದ್ರೆ ನಮ್ಮ ಹತ್ರ ಎಕ್ಸೆಸ್ ಇರೋ ರೈಸ್ ಕಾರ್ನ್, ನಾವು ಎಕ್ಸೆಸ್ ಬೆಳೀತಾ ಇರೋದು ಅಥವಾ ಸ್ವಲ್ಪ ವೇಸ್ಟ್ ಕ್ವಾಲಿಟಿ ಅಂತದ್ದು ಅದನ್ನೆಲ್ಲ ಎಥನಾಲ್ ಮಾಡೋದಕ್ಕೆ ಉಪಯೋಗಿಸ್ತಾರೆ, ವಿಚ್ ಇಸ್ ಗುಡ್. ಅದಕ್ಕೂ ಮಾರ್ಕೆಟ್ ಉಳಿಯುತ್ತೆ. ಅದ್ರ ಜೊತೆಗೆ ಫಾರಿನ್ ಇಂದ ನಾವೇನು ಆಯಿಲ್ ಇಂಪೋರ್ಟ್ ಮಾಡ್ಕೊಂತೀವಿ, ಆ ಡಿಪೆಂಡೆನ್ಸಿ ಕಡಿಮೆ ಆಗುತ್ತೆ. ಗ್ಲೋಬಲ್ ಮಾರ್ಕೆಟ್ ಅಲ್ಲಿ ವರ್ಲ್ಡ್ ವೈಡ್ ಪ್ರಪಂಚದ ಯಾವುದೇ ಕಂಟ್ರಿಗಾಗ್ಲಿ ಆಯಿಲ್ ಇಂಪೋರ್ಟ್ಸ್ ನ ಕಡಿಮೆ ಮಾಡೋದು ತುಂಬಾನೇ ಡಾಲರ್ಸ್ ನ ಸೇವ್ ಮಾಡುತ್ತೆ, ಡಾಲರ್ ರಿಸರ್ವ್ಸ್ ನ ಉಳಿಸುತ್ತೆ. ಸೊ ಹೀಗಾಗಿ ನಮಗೆ ಎಥನಾಲ್ ಒಂದು ಆಲ್ಟರ್ನೇಟಿವ್, ಫ್ಯೂಚರ್ ಅಲ್ಲಿ ಡೀಸೆಲ್ಗೂ ಒಂದು ಆಲ್ಟರ್ನೇಟಿವ್ ಬರುತ್ತೆ. ಅದು ನಿತಿನ್ ಗಡ್ಕರಿ ಅವರು ಹೇಳ್ತಾ ಇದ್ರು. ಸೊ ದಟ್ ಈಸ್ ಆಲ್ಸೋ ಗುಡ್, ಅದು ಬೇಕು. ಬಟ್ ಡೀಸೆಲ್ಗೂ ಅವಾಗ ಆಪ್ಷನ್ ಇರಬೇಕು, ಬೇರೆ ಇನ್ನೊಂದು ಯಾವುದೋ ಕೆಮಿಕಲ್ ಅದ್ರ ಬದಲಾಗಿ ಯೂಸ್ ಮಾಡೋದು ಅದಕ್ಕೂ ಆಪ್ಷನ್ ಇರಬೇಕು. ಇಲ್ಲೂ ಅಷ್ಟೇ, ಪೆಟ್ರೋಲ್ 100% ಪೆಟ್ರೋಲ್ಗೂ ಆಪ್ಷನ್ ಇರಬೇಕು, E20ಗೂ ಆಪ್ಷನ್ ಇರಬೇಕು. ಯಾಕಂದ್ರೆ ಈಗ ಯಾವ್ಯಾವ ವೆಹಿಕಲ್ ಹೊಸದಾಗಿ ಬಂದಿದೆ ಅದೆಲ್ಲ E20 ಕಂಪ್ಯಾಟಿಬಲ್ ಇದೆ, ಅವರೆಲ್ಲ ಫೈನ್ ಇದಾರೆ. ಅವರು ವೆಹಿಕಲ್ ಸಪೋರ್ಟ್ ಮಾಡುತ್ತೆ, ಎಲ್ಲ ಇದೆ, ವಿಚ್ ಇಸ್ ಗುಡ್. ಎನ್ವಿರಾನ್ಮೆಂಟಲ್ ಇಶ್ಯೂಸ್ಗೂ ಸ್ವಲ್ಪ ಏನೋ ಮ್ಯಾನೇಜ್ ಮಾಡುತ್ತೆ, ಅದೆಲ್ಲ ಇದೆಯಲ್ಲ ಗುಡ್. ಬಟ್ ಮೋರ್ ದೆನ್ 90% ವೆಹಿಕಲ್ಸ್ ಇಂಡಿಯಾದಲ್ಲಿ ಇರೋದೆಲ್ಲ E100ಗೆ ಕಂಪ್ಯಾಟಿಬಲ್ ಇರೋದಲ್ವಾ, ಅದೆಲ್ಲ ಡ್ಯಾಮೇಜ್ ಆಗ್ತಾನೆ ಹೋಗುತ್ತೆ ಸ್ಲೋಲಿ. ಹೀಗಾಗಿ ಅವ್ರಿಗೂ ಒಂದು ಆಪ್ಷನ್ ಕೊಟ್ಟು ಇವ್ರಿಗೂ ಒಂದು ಆಪ್ಷನ್ ಕೊಡಬೇಕು. ಈ ಮೈಗ್ರೇಷನ್ ಇಯರ್ಸ್ ತಗೊಬೇಕು, 3 years 4 years 5 years ಅಥವಾ 10 years ಅಲ್ಲಿ ಅವರು E100ಗೆ ಹೋಗೋ ತರ ಮಾಡಬೇಕು. ಬಟ್ ಈ ಅರ್ಜೆಂಟಲ್ಲಿ ಏನ್ ಮಾಡಿದ್ರು, ದಿಸ್ ಇಸ್ ಟೋಟಲ್ ಸ್ಟುಪಿಡಿಟಿ, ಕಂಪ್ಲೀಟ್ಲಿ ಸ್ಟುಪಿಡಿಟಿ. ಆಮೇಲೆ ಈ ಕಾಂಗ್ರೆಸ್ ಅಥವಾ ಆಪೋಸಿಷನ್ ಅವರು ಈತನವ್ರು ಬೇಡ ಅಂತ ಏನ್ ಮಾಡ್ತಾ ಇದ್ರಲ್ಲ, ಅದು ಟೋಟಲ್ ಸ್ಟುಪಿಡಿಟಿ. ಬಟ್ ಒಂದು ಮಿಡಲ್ ವೇ ತಗೊಬೇಕಾಗಿತ್ತು, ಇವರು ಅವ್ರು ತಗೊಂಡಿಲ್ಲ. ವಿಲ್ ಸಿ. ಬಟ್ ಸ್ಟೂಡೆಂಟ್ ಪ್ರೊಟೆಸ್ಟ್ ಏನಾಯ್ತು ಇವರು ವಿಚಾರವಾಗಿ, ಧರ್ಮೇಂದ್ರ ಪ್ರಧಾನ್ ವಿಚಾರವಾಗಿ, ಇದೇ ರೀತಿಯಲ್ಲಿ ಏನಾದ್ರು ನೆಕ್ಸ್ಟ್ ಇನ್ನೊಂದು ಯಾವ್ದಾದ್ರು ಪ್ರೊಟೆಸ್ಟ್ ಬರ್ಬೋದು ಅನ್ನೋದಾದ್ರೆ, ಒಂದು ಎಥನಾಲ್ ಅದು ಮೇಯ್ನು. ಎರಡನೇದು ಅಮಿತ್ ಶಾ ಅವ್ರ ರೆಸಿಗ್ನೇಷನ್ಗೆ 100% ಕೇಳಲೇಬೇಕು ಟೆನಿ ಕಾಸ್ಟ್. ನನಗೆ ಗೊತ್ತಿರೋಗೆ CJP ಅವರು ಈ ವಿಚಾರವಾಗಿ ಮುಂದೆ ಹೋಗ್ತಾರೆ ಅಂತ ನನ್ಗೆ ಅನಿಸ್ತಾ ಇಲ್ಲ. ಯಾಕಂದ್ರೆ ಅವರು ಬಿಜೆಪಿ ಜೊತೆ ಎಲ್ಲ ಫ್ರೆಂಡ್ಶಿಪ್ ಮಾಡ್ಕೊಂಡ್ರು ಇನ್ ಅ ವೆರಿ ಗುಡ್ ವೇ. ಮಾಡ್ಕೊಂಡಿದ್ದ ಕಾರಣ ಇಮಿಡಿಯೇಟ್ಲಿ ಎಥನಾಲ್, ನಿತಿನ್ ಗಡ್ಕರಿ ರೆಸಿಗ್ನೇಷನ್ ಅಥವಾ ಹರ್ದೀಪ್ ಪುರಿ ರೆಸಿಗ್ನೇಷನ್ಗೋಸ್ಕರ ಇವ್ರು ಹೋಗ್ತಾರೆ ಅಂತ ಅನ್ಸೋದಿಲ್ಲ. ಮೋಸ್ಟ್ ಪ್ರಾಬ್ಲಿ ಹೋಗೋದಿಲ್ಲ. ಬಟ್ ನನ್ಗನ್ಸುತ್ತೆ ಈಗ ಇಮಿಡಿಯೇಟ್ಲಿ ಮಾಡಬೇಕಾಗಿರೋ ಕೆಲಸ ಇವರು ಅಮಿತ್ ಶಾ ರೆಸಿಗ್ನೇಷನ್ ಕೇಳಲೇಬೇಕು ಟೆನಿ ಕಾಸ್ಟ್. ಈಗ ಡೆಲ್ಲಿ ಯೂನಿಯನ್ ಟೆರಿಟರಿ ಆಗೋದ್ರಿಂದ ಅದ್ರದ್ದು ಪೊಲೀಸ್ ಡಿಪಾರ್ಟ್ಮೆಂಟ್ ಏನೆಲ್ಲ ಇದೆ ಅದ್ರದ್ದು ಹೆಡ್ ಸೆಂಟ್ರಲ್ ಹೋಮ್ ಮಿನಿಸ್ಟರ್ ಅಮಿತ್ ಶಾ ಅವರು. ಈಗೇನು ಲಾಠಿ ಚಾರ್ಜ್ ಆಯ್ತು, ಪೆಲೆಟ್ ಗನ್ಸ್ ಯೂಸ್ ಮಾಡಿದ್ರು, ಎಲೆಕ್ಟ್ರಿಕ್ ಶಾಕ್ಸ್ ಯೂಸ್ ಮಾಡಿದ್ರು ಆ ಬ್ಯಾರಿಕೇಡ್ಗಳಲ್ಲಿ, ಮತ್ತೆ ಸ್ಟನ್ ಗನ್ ಸಮಥಿಂಗ್ ಏನೋ ಒಂದಿತ್ತು, ಅದು ಹೆಸರು ಮಾಡ್ಬಿಟ್ಟೆ. ಅದು ಇದೆಲ್ಲ ಏನ್ ಮಾಡಿದ್ದಾರೆ, ದಿಸ್ ಇಸ್ ಬ್ರೂಟಲ್. ಒಂದು ಡೆಮೋಕ್ರಸಿಲಿ ಚಾನ್ಸೇ ಇಲ್ಲ. ಏನೋ ಅರಬ್ ಕಂಟ್ರೀಸ್ ಅಲ್ಲಿ ಡಿಕ್ಟೇಟರ್ಶಿಪ್ ಅಲ್ಲೂ ಈ ತರದನ್ನ ನಾನು ಲಾಸ್ಟ್ ಯಾವಾಗ ನೋಡೋದಂತ ನೆನಪೇ ಇಲ್ಲ, ಅಷ್ಟು ಬ್ರೂಟಲ್ ನಡೆದಿದ್ದು. ಸೊ ಹೀಗಾಗಿ ಆ ಮ್ಯಾಟರ್ಗೂ ಕೂಡ ಯಾರಾದ್ರೂ ತಲೆದಂಡ ಆಗ್ಲೇಬೇಕು. ಅಟ್ಲೀಸ್ಟ್ 100-200 ಪೊಲೀಸರು ಅವ್ರು ಐಡೆಂಟಿಫೈ ಮಾಡಿ ಪ್ರತಿಯೊಬ್ಬರನ್ನು ಅವ್ರಿಗೆ ಶಿಕ್ಷೆ ಆಗಬೇಕು. ಆರ್ಡರ್ ಮಾಡಿರೋದು 100% ಅಮಿತ್ ಶಾ ರೆಸ್ಪಾನ್ಸಿಬಿಲಿಟಿ ತಗೊಂಡು, ಆರ್ಡರ್ ಮಾಡಿರ್ಲಿ ಮಾಡಿಲ್ದೇ ಇರಲಿ, ಮಾಡಿರ್ತಾರೆ ಅಂತ ಇಟ್ಕೊಳ್ಳಿ ಅಥವಾ ಮಾಡಿಲ್ಲ ಅಂತಾನೆ ಇಟ್ಕೊಳ್ಳಿ, ಅಮಿತ್ ಶಾ ರೆಸಿಗ್ನೇಷನ್ ಕೇಳಲೇಬೇಕು. ಇನ್ನೊಂದೇನು ಅಂತ ಅಂದ್ರೆ, ನಾನು ಯಾವುದೇ ಮೀಡಿಯಾದಲ್ಲಿ ಅಥವಾ ಎಲ್ಲೂ ಈ ಬ್ರೂಟಲ್ ಏನಿದೆಲ್ಲ ಆಯ್ತು, ಲಾಠಿ ಚಾರ್ಜ್ ಅದಾದ್ಮೇಲೆ ಅಮಿತ್ ಶಾ ಅವ್ರ ಸ್ಟೇಟ್ಮೆಂಟೇ ನೋಡ್ಲಿಲ್ಲ. ಆಮೇಲೆ ಅವರು ಯಾವ ರೀತಿ ತಪ್ಸ್ಕೊಂಡು ಓಡಾಡ್ತಾ ಇದ್ರೋ ಗೊತ್ತಿಲ್ಲ, ಯಾವ ಮೀಡಿಯಾಗೂ ಅವ್ರು ಸಿಗ್ಲಿವೇನೋಪ್ಪ. ಯಾರೋ ಒಬ್ಬ ಮೀಡಿಯಾದವ್ನು ಬಂದು ಹಿಂಗ್ ಲಾಠಿ ಚಾರ್ಜ್ ಆಯ್ತಲ್ಲ, ನೀವು ಅದ್ರದ್ದು ಹೆಡ್, ಪೂರ್ತಿ ಪೊಲೀಸ್ ಡಿಪಾರ್ಟ್ಮೆಂಟ್ ಹೆಡ್, ನಿಮ್ಮ ವ್ಯೂ ಏನು ಇದ್ರ ಮೇಲೆ ಅಂತ ಯಾರು ಕೇಳಿದ್ದು ನೋಡಿಲ್ಲ. ಅದು ಯಾರೋ ಹೋಗ್ಬಿಟ್ಟು ಏನ್ ಸರ್ ಹೊಸ ಸ್ಟೈಲ್ ಮಾಡ್ಕೊಂಡ್ ಬಂದಿರೋ ಪಾರ್ಲಿಮೆಂಟ್ಗೆ ಅಂತ ಕೇಳ್ತಾ ಇರೋದು, ಅದು ಯಾವ ಗೋಧಿ ಮೀಡಿಯಾನೋ ಗೊತ್ತಿಲ್ಲ. ಸೊ ಹೀಗಾಗಿ ಯಾರು ಪ್ರಶ್ನೆ ಮಾಡ್ತಾ ಇಲ್ಲ. ಆಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಗಮನಿಸಿದ್ರೆ ಔಟ್ರೇಜೇ ಇಲ್ಲ ಅಮಿತ್ ಶಾ ಅವ್ರ ಮೇಲೆ. ಸ್ಟೂಡೆಂಟ್ಸ್ ಮೇಲೆ ಹೊಡೆದಿದ್ರ ಬಗ್ಗೆ ಸಿಕ್ಕಾಪಟ್ಟೆ ಡಿಸ್ಕಷನ್ಸ್ ಇದೆ, ಬಟ್ ಅಮಿತ್ ಶಾ ಅವ್ರ ಮೇಲೆ ಅಷ್ಟು ನಾನು ಎಕ್ಸ್ಪೆಕ್ಟ್ ಮಾಡಿದಷ್ಟು ಔಟ್ರೇಜ್ ಇಲ್ಲ, ವಿಚ್ ಇಸ್ ವೆರಿ ವೆರಿ ಬ್ಯಾಡ್. ನೋಡೋಣ ಎಲ್ಲಿವರೆಗೂ ಹೋಗುತ್ತೆ ಇದು ಅಂತ. ದೇಶದ ವಿರೋಧ ಪಕ್ಷ ನಮ್ಮ ಕರ್ನಾಟಕದ ವಿರೋಧ ಪಕ್ಷ ಆಗಿದೆ. ಕರ್ನಾಟಕದ ಬಗ್ಗೆ ಹೇಳ್ಬೇಡಿ ಸರ್, ಏನಕ್ಕಂದ್ರೆ ನಾನು ತುಂಬಾ ಜನ ಕಮೆಂಟ್ ಮಾಡ್ತಾರೆ ಕರ್ನಾಟಕದ ಇಶ್ಯೂಸ್ ಮಾತಾಡಿ ಅಂತ. ತುಂಬಾ ರೇರ್ಲಿ ಮಾತಾಡ್ತೀನಿ, ನಿಜ, ನಾನು ಒಪ್ಕೊಂತೀನಿ. ನಾನು ಏನಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ಇಂದ ಇಷ್ಟೊಂದು ಬಿದ್ದೀನಿ ಅಂತಂದ್ರೆ, ನಾನು
2014 ಟೈಮಲ್ಲಿ ಅಲ್ಟ್ರಾ ಪ್ರೋ ಮ್ಯಾಕ್ಸ್ ಪ್ಲಸ್ 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 ಲೆಜೆಂಡ್ ಅಂತ ಭಕ್ತ ನಾನು ನನ್ನ ಫ್ರೆಂಡು ಒಂದು 3 ಜನಕ್ಕೇನೋ ಹೊಡೆದ್ಬಿಟ್ಟಿದ್ವಿ, ಒಂದು 6 ಜನ ನಮ್ಗೆ ಹೊಡೆದಿದ್ರು, ಅದು ಬೇರೆ ಪ್ರಶ್ನೆ. ಸೊ ಹಿಂಗಾಗಿ ಅದಾದ್ರ ನಂತರ ನೋಡ್ಕೊಂಡ್ ಬಂದಲ್ಲ, ನಾನ್ ಸ್ಟುಪಿಡ್ ಆಗೋದು. ಮನಮೋಹನ್ ಸಿಂಗ್ ಅಂತವ್ರು ಬದಲಾಗಿ ಮೋದಿಜಿ ಬೇಕು ಅಂತ ನಾನು ಇಷ್ಟೆಲ್ಲ ಮಾಡ್ಬಿಟ್ಟೆ. ನನ್ನಿಂದ ಏನು ಸೊಸೈಟಿಗೆ ನಾನು ಅನ್ಯಾಯ ಮಾಡ್ಬಿಟ್ಟಿದ್ದೀನಿ, ನಾನು ಅದನ್ನ ರಿಕವರಿ ಮಾಡ್ಬೇಕಷ್ಟೇ ನನ್ನ ಗುರಿ. ಸೊ ಹಿಂಗಾಗಿ ಬಿಜೆಪಿಯಿಂದ ಸಂಪೂರ್ಣವಾಗಿ ಬಿದ್ದ್ಬಿಟ್ಟಿದ್ದೀನಿ ನಾನು. ಸರ್, ಸ್ಟೇಟ್ ಗೌರ್ಮೆಂಟ್ ಅಂತ ಬಂದ್ರೆ ಯಾರಿಗೆ ನಾನು ಸಪೋರ್ಟ್ ಮಾಡ್ಲಿ ಹೇಳಿ ಹೋಗ್ಲಿ? ಕಾಂಗ್ರೆಸ್ ಅವರು ಅಧಿಕಾರದಲ್ಲಿದ್ದಾರೆ, ಇನ್ನು ಅಪೋಸಿಷನ್ ಯಾರು? ಬಿಜೆಪಿ ಮತ್ತೆ JDS. ಇಬ್ರು ಬಿಜೆಪಿ ಸೆಂಟ್ರಲ್ ಬಿಜೆಪಿ ಫಾಲೋ ಮಾಡ್ತಾರೆ. ಮೋದಿ ಐಡಿಯಾಲಜಿ ಅಥವಾ ರಿಲಿಜಿಯಸ್ ಮ್ಯಾಟರ್ಗಳೇನಿದೆ ಇಂಥದನ್ನ ತಗೊಂಡು ಕಾಂಗ್ರೆಸ್ನ ಅಪೋಸ್ ಮಾಡೋದಕ್ಕೆ ಬರ್ತಾರೆ. ಈ ಕಾರಣಕ್ಕೆ ನನಗೆ ಇವ್ರಿಗೆ ಸಪೋರ್ಟ್ ಮಾಡೋದಕ್ಕೆ ಆಗ್ತಾ ಇಲ್ಲ, ಅಥವಾ ಸ್ಟ್ರಾಂಗ್ ಆಗಿ ಸೆಂಟ್ರಲ್ ಗೌರ್ಮೆಂಟ್ನ ಯಾವ ಮಟ್ಟಕ್ಕೆ ನಾನು ಕ್ರಿಟಿಸೈಸ್ ಮಾಡ್ತೀನಿ ಆ ಮಟ್ಟಕ್ಕೆ ಸ್ಟೇಟ್ ಗೌರ್ಮೆಂಟ್ ಕ್ರಿಟಿಸೈಸ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಈಗ ನೀಟ್ ವಿಚಾರ ಬಂತಲ್ವಾ, ಇಡೀ ದೇಶ ಸಪೋರ್ಟ್ ಮಾಡ್ತು ಜನರಿಗೆ. ಈಗ ಅಲ್ಟಿಮೇಟ್ಲಿ ಬಿಜೆಪಿ ಕರ್ನಾಟಕದಲ್ಲಿ ಒಂದು ಅಪೋಸಿಷನ್ ಪಾರ್ಟಿಯಾಗಿ ಏನೋ ಒಂದು ಮಾತಾಡಬೇಕು. ಅಲ್ಲೋದ್ರೆ CT ರವಿ ಅವರು ನೀಟ್ಗೂ ಮುಲ್ಲಾಗಳಿಗೂ ಏನ್ ಸಂಬಂಧ ಅಂತಾರೆ. ಈ ರೀತಿ ಅಲ್ಟಿಮೇಟ್ಲಿ ಈ ಅಪೋಸಿಷನ್ ಏನಾದರೂ ಅಧಿಕಾರಕ್ಕೆ ಬಂದ್ರೆ ಅಥವಾ ಇವ್ರು ಪವರ್ಫುಲ್ ಆದ್ರೆ ರಿಲಿಜಿಯಸ್ ಮ್ಯಾಟರ್ಗೆ ಬರುತ್ತೆ ಅಂತ ಗೊತ್ತಿರೋ ಕಾರಣಕ್ಕೆ ಮಾಡಕ್ಕಾಗ್ತಾ ಇಲ್ಲ. ಅಥವಾ ಮಾಡಬೇಕು ಅಂತ ಅನ್ಕೊಂಡ್ರು ನಾನು ಸೆಂಟ್ರಲ್ ಗೌರ್ಮೆಂಟ್ನ ಎಷ್ಟು ಕ್ರಿಟಿಸೈಸ್ ಮಾಡ್ತೀನಿ ಅಷ್ಟು ಮಟ್ಟಿಗೆ ಮಾಡೋದಕ್ಕಾಗ್ತಾ ಇಲ್ಲ. ಇದ್ರಲ್ಲಿ ನನ್ನ ತಪ್ಪು ಏನೂ ಇಲ್ಲ ಗುರು. ನನ್ ಕಮೆಂಟ್ ಮಾಡ್ತಿರಲ್ಲ ನೀವು ಅದ್ರ ಬಗ್ಗೆ ಮಾತಾಡಿ ಅಂತ, ನೀವು ಮಾತಾಡ್ಕೊಡಿಯಪ್ಪ, ನೀವು ಮಾತಾಡ್ಕೊಡಿ. ನನಗೆ ಟೈಮ್ ಸಿಕ್ಕಿದಾಗ ನಾನು ಮಾಡಬೇಕು ಅನ್ಸಿದಾಗ ಸೆಂಟ್ರಲ್ ಗೌರ್ಮೆಂಟ್ ಯಾವುದೂ ಹತ್ರ ಇಲ್ಲದೆ ಇದ್ದಾಗ ನಾನು ಮಾಡ್ತೀನಿ. ನಿಮ್ಮ ಅಪೋಸಿಷನ್ ಪಾರ್ಟಿ ಬಿಜೆಪಿನೇ ಮಾಡ್ತಾ ಇಲ್ಲ. ಕಾರಣ ಏನು ಅಂದ್ರೆ ಕಾಂಗ್ರೆಸ್ ಬಿಜೆಪಿ ಕ್ಲಿಯರ್ ಕಟ್ ಗಂಡ ಹೆಂಡತಿ ತರ ಆಗ್ಬಿಟ್ಟಿದ್ದಾರೆ ಇಲ್ಲಿ. ನನಗೇನಕ್ಕೆ ಈ ತರ ಅನ್ಸುತ್ತೆ ಅಂತ ಅಂದ್ರೆ, ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದ್ದು ಮೇಜರ್ ಕಾರಣ ಏನು? 40% ಕಮಿಷನ್ ತಗೊಳ್ತಾ ಇದ್ರು ಬಿಜೆಪಿ ಅವರು, ಮೋಸ ಮಾಡ್ತಾ ಇದ್ದಾರೆ ಅದು ಇದು ಅಂತ ಬಂದ್ರು. ಬಿಟ್ಕಾಯಿನ್ ಹಗರಣ ಅಂತ ಯಾವುದೋ ಒಂದಂದ್ರು, ಯಾವುದೋ ಮೇಕೆದಾಟು ಮಾಡ್ತೀವಿ ಅಂತ ಅಂದ್ರು. ಮೇಕೆದಾಟು ಒಂದಿರ್ಲಿ, ಬಿಟ್ಕಾಯಿನ್ ಹಗರಣ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಸ್ಕ್ಯಾಮ್ ಆಗಿತ್ತಲ್ಲ, ಅಷ್ಟು ದೊಡ್ಡ ಸ್ಕ್ಯಾಮ್ ಆದ್ರು. ಹೋಮ್ ಮಿನಿಸ್ಟರ್ ಇದ್ದಾರೆ, ಹೋಮ್ ಮಿನಿಸ್ಟ್ರೇ ಕಿಂಗ್ ಪಿನ್, ಅವ್ರಿಗೆ ದುಡ್ಡು ಹೋಗ್ತಾ ಇತ್ತು ಅಂದ್ರು. 40% ಕಮಿಷನ್ ಅಲ್ಲಿ CMಗೆ ಹೋಗ್ತಾ ಇತ್ತು ಅಂತ ಅಂದ್ರು. ಎಲ್ಲ ಅಂದ್ಬಿಟ್ಟು ಅಧಿಕಾರಕ್ಕೆ ಬಂದ್ರು. ಅಧಿಕಾರಕ್ಕೆ ಬಂದ ಮೇಲೆ ಯಾವ ಒಬ್ಬ ಪೊಲಿಟಿಷಿಯನ್ನೂ ಅರೆಸ್ಟ್ ಆಗಲಿಲ್ಲ, ಯಾರೂ ಜೈಲಲ್ಲಿಲ್ಲ. ಸರ್ಪ್ರೈಸಿಂಗ್ಲಿ ಬಿಜೆಪಿ ಅವರು ಕಾಂಗ್ರೆಸ್ ಅವ್ರನ್ನ ಕೇಳ್ತಾನೂ ಇಲ್ಲ. ನೀವು ಅಷ್ಟೆಲ್ಲ ಅಲಿಗೇಷನ್ಸ್ ಮಾಡಿದ್ರಲ್ಲ, ಎಲ್ಲಿ ಪ್ರೂಫ್ ಎಲ್ಲಿದೆ ಅದು ಇದು ಅಂತ ಇವ್ರು ಕೇಳ್ತಾನೂ ಇಲ್ಲ. ಅಲ್ಟಿಮೇಟ್ಲಿ ಏನೋ ಟೈಮ್ ನೋಡ್ಕೊಂಡು ಒಬ್ರು ಗಿಲ್ಲೋ ತರ ಆಕ್ಟಿಂಗ್ ಮಾಡ್ತಾರೆ, ಒಬ್ರು ಅಳೋ ತರ ಆಕ್ಟಿಂಗ್ ಮಾಡ್ತಾರೆ. ರೋಲ್ ರಿವರ್ಸ್ ಮಾಡ್ಕೊಂತಾರೆ. ಒಂದ್ಸರಿ ಇವ್ರು ಗೆಲ್ತಾರೆ, ಇನ್ನೊಂದ್ಸರಿ ಇವ್ರು ಅವ್ರು ಗೆಲ್ತಾರೆ, ಒಂದ್ಸರಿ ಇವ್ರು ಹೇಳ್ತಾರೆ, ಇನ್ನೊಂದ್ಸರಿ ಅವ್ರು ಹೇಳ್ತಾರೆ. ಸೊ ಹೀಗಾಗಿ ನನಗೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಸ್ಟೇಟ್ ಗೌರ್ಮೆಂಟ್. ಬಟ್ ಸ್ಟಿಲ್ ನನ್ನ ರೆಸ್ಪಾನ್ಸಿಬಿಲಿಟಿ ಅನ್ಕೊಂಡು ನಾನು ಮಾಡ್ತೀನಿ. ಬಟ್ ನನ್ನ ಕಮೆಂಟ್ ಹಾಕೋರು ಯಾರಾದ್ರೂ ಇದ್ದೀರಲ್ಲ ಕಾಂಗ್ರೆಸ್ ಬಗ್ಗೆ ಮಾಡಿ ಬಿಜೆಪಿ ಬಗ್ಗೆ ಅಂತ, ಅಟ್ಲೀಸ್ಟ್ ನೀವು ಒಂದು ರೀಲ್ ಆದ್ರೂ ಮಾಡಿಲ್ಲ ಅಂತ ಅಂದ್ರೆ ದಯವಿಟ್ಟು ನನ್ನ ಒಂದು ಪ್ರಶ್ನೆ ಮಾಡಬೇಡಿ. ಆ ಕ್ವಶನ್ಸ್ ತಗೊಳ್ಳೋಣ. ಯಾವ್ದಾದ್ರು ಕ್ವಶನ್ಸ್? ನೀಟ್ ಬ್ಯಾನ್ ಆಗಬೇಕು, ನೀಟ್ ಬ್ಯಾನ್ ಆಗಬೇಕು, ಡಿಬೇಟಬಲ್. ಬೇಡ, ಅದಕ್ಕೆ ಸಪ್ರೇಟ್ ಹೇಳೋಣ. ಅದ್ರ ಬಗ್ಗೆ ನನಗಿರೋ ವ್ಯೂ ಸ್ವಲ್ಪ ತುಂಬಾ ದೊಡ್ಡದಿದೆ. ಈ 1 hour ಅಷ್ಟೇ ಲೈವ್ ಇರುತ್ತೆ, ಅದು ಹೊರಟೆ ಹೋಗ್ಬಿಡುತ್ತೆ. ಬಿಜೆಪಿಗೆ ತುಂಬಾ ನೆಗೆಟಿವ್ ಆಗುತ್ತೆ, ಭಯಂಕರ ನೆಗೆಟಿವ್ ಆಗುತ್ತೆ. ಏನಂದ್ರೆ ಇವರು ಪ್ರಶ್ನಾತೀತರು ಅನ್ನೋ ಪೊಸಿಷನ್ ಅಲ್ಲಿ ಏನೋ ಇದ್ರಲ್ಲ, ಮೋದಿಜಿನ ದೇವರು ನಾನ್ ಬಯೋಲಾಜಿಕಲ್ ಅಂತ ಏನ್ ನಂಬಿಸ್ಬಿಟ್ಟಿದ್ರಲ್ಲ, ಆ ಊಹೆ ಜನರ ತಲೆಯಿಂದ ಹೊರಟೋಗ್ಬಿಡುತ್ತೆ. ಇವರು ಕೂಡ ಇನ್ನೊಂದು ಮಾತು ಹೇಳ್ಬಿಟ್ಟು ಇನ್ನೊಂದು ಕೇಸ್ ಹಾಕ್ಸ್ಕೊಂಡ್ಬಿಡ್ತಾ ಇದ್ದೆ ಮಿಸ್ ಆಗಿ. ಇವರು ಕೂಡ ಮನುಷ್ಯರೇ ನಮ್ಮ ತರ, ಡೆಮೋಕ್ರಸಿಲಿ ಇವರನ್ನು ಪ್ರಶ್ನೆ ಮಾಡಿ ನಾವು ಸೋಲ್ಸ್ಬೋದು ಅನ್ನೋದನ್ನ ಪ್ರೂವ್ ಮಾಡ್ಕೊಂಡಿದ್ದಾರೆ. ಜಾಯಿನ್ ಮಾಡ್ತೀನಿ ಯಾರನ್ನಾದ್ರೂ 10 minutes ಆದ್ಮೇಲೆ. ಆಮೇಲೆ ಬೈಬೇಡಿ. ಆಮೇಲೆ ಹಾಕಿದ ತಕ್ಷಣ ಸಡನ್ ಆಗಿ ಬ್ಯಾಕ್ ಹೋಗೋ ಗೊತ್ತಾಗಲ್ಲ, ಆಮೇಲೆ ಮಿಸ್ ಆಗಿ. ಚೇತನ್ ಅಹಿಂಸಾ ಐಡಿಯಾಲಜಿ ಸರ್ ನೋಡಿ, ಚೇತನ್ ಅಹಿಂಸಾ ತುಂಬಾ ಒಳ್ಳೆಯ ವ್ಯಕ್ತಿ, ಸಿಕ್ಕಾಪಟ್ಟೆ ತಿಳ್ಕೊಂಡಿದ್ದಾರೆ, ಬಹಳ ವ್ಯಾಲ್ಯೂಯಬಲ್ ವ್ಯಕ್ತಿ ಸೊಸೈಟಿಗೆ. ಪ್ರಾಬ್ಲಮ್ ಏನು ಅಂತ ಅಂದ್ರೆ, ಜನರಲ್ ಸೊಸೈಟಿ ಇದೆಯಲ್ಲ ಅದಕ್ಕಿಂತ ಅವರು ಮಿನಿಮಮ್ 20 ವರ್ಷದ ಮುಂದೆ ತಿಳ್ಕೊಂಡ್ಬಿಟ್ಟಿದ್ದಾರೆ. ಅವರು ನಾವ್ ಇಲ್ಲಿದ್ದೀವಿ, ಅವ್ರು 20 ವರ್ಷ ಮುಂದೆ ಇಲ್ಲಿದ್ದಾರೆ. ಇವಾಗ ಅವ್ರು ಏನ್ ಹೇಳ್ತಾ ಇದಾರಲ್ಲ, ಮೆಜಾರಿಟಿ ಸೆನ್ಸ್ ಮಾಡಿದ್ರು ಒಂದಷ್ಟು ಕೆಲವು ಏನ್ ಹೇಳ್ತಾರೆ ಅದು ತುಂಬಾ ಬಹಳ ಊಹೆ ಅನ್ನೋ ತರ ಅನ್ಸ್ಬಿಡುತ್ತೆ. ನಮ್ಗೆ ಹುಚ್ಚರು ತರ ಕಾಣಕ್ ಶುರು ಮಾಡ್ಬಿಡ್ತಾರೆ, ಏನ್ ಇವ್ರು ಹಿಂಗಂತ ಇದಾರೆ ಅಂತ. ಬಟ್ ಅದು ಅವ್ರ ತಪ್ಪಲ್ಲ, ಅವರು ಜಾಸ್ತಿ ತಿಳ್ಕೊಂಡು ನಮ್ಗಿಂತ ಒಂದು ಜನರೇಷನ್ ಮುಂದೆ ಇದ್ಬಿಟ್ಟಿದ್ದಾರೆ. ಹೀಗಾಗಿ ಸಾಮಾನ್ಯ ಜನರಿದೀವಲ್ಲ, ಅವ್ರ ವೇವ್ ಲೆಂತ್ ನಾವು ಮ್ಯಾಚ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಬಟ್ ಅವ್ರ ಐಡಿಯಾಲಜಿ ಸೂಪರ್. RSS, ಈ RSS ನನಗೂ ಇನ್ನೂ ಒಂದು ಕ್ಲಾರಿಟಿಗೆ ಬರೋಕ್ಕಾಗ್ತಾ ಇಲ್ಲ. ಇನ್ನು ಓದ್ತಾ ಇದ್ದೀನಿ ನಾನು, ಸುಮ್ಮನೆ ಕಮೆಂಟ್ ಮಾಡಿದ್ರೆ ತಪ್ಪಾಗುತ್ತೆ. ಬಟ್ ನನಗೆ ಗೊತ್ತಿರೋದು ಇಷ್ಟು, RSS ಏನಿದೆ ಒಂದು ಕಲೆಕ್ಷನ್ ಆಫ್ ಸಂಘಟನೆಗಳು,
ಅವ್ರದ್ದು ಪೊಲಿಟಿಕಲ್ ಫೇಸ್ ಬಿಜೆಪಿ ಏನ್ ಡಿಸಿಷನ್ ತಗೊಳುತ್ತೆ, ಪ್ರಧಾನಮಂತ್ರಿ ಯಾರು, ಪ್ರಧಾನಮಂತ್ರಿ ಏನ್ ಮಾಡ್ತಾರೆ, ಅಥವಾ ಅವರ ಮಿನಿಸ್ಟರ್ಸ್ ಯಾರಾಗ್ತಾರೆ, ಇದೆಲ್ಲ RSS ಡಿಸೈಡ್ ಮಾಡುತ್ತೆ. ಯಾಕಂದ್ರೆ RSS ಪೊಲಿಟಿಕಲ್ ವಿಂಗ್ ಬಿಜೆಪಿ. ಸೊ ಹಿಂಗಾಗಿ ನಾನು ಬಿಜೆಪಿನ ಕ್ರಿಟಿಸೈಸ್ ಮಾಡ್ತಾ ಇದ್ದೀನಿ ಅಂದ್ರೆ ಅಲ್ಟಿಮೇಟ್ಲಿ RSS ಕ್ರಿಟಿಸೈಸ್ ಮಾಡ್ತಾ ಇದ್ದೀನಿ ಅಂತಾನೆ. ಏನಕ್ಕೆ ಅಂತಂದ್ರೆ ಅಲ್ಲಲ್ಲ ನಿಮ್ಗೆ ಎಕ್ಸಾಂಪಲ್ ಸಿಕ್ಬಿಡುತ್ತೆ. ಈಗ ನೀಟ್ ಎಕ್ಸಾಮ್ ಆಯ್ತು, ಅಷ್ಟು ಜನ ಸ್ಟೂಡೆಂಟ್ಸ್ ಹತ್ತೋರು, ಇಷ್ಟೆಲ್ಲ ಪ್ರೊಟೆಸ್ಟ್ ಆಯ್ತಲ್ಲ, RSS ಸಂಬಂಧಪಟ್ಟಂತ ಯಾವ ಸಂಘಟನೆಗಳು ಕೂಡ ಸ್ಟೂಡೆಂಟ್ ಅವರ ಪ್ರೊಟೆಸ್ಟ್ ಮಾಡಲೇ ಇಲ್ಲ, ಬರಲೇ ಇಲ್ಲ ಯಾರು. ಸೊ ಹಿಂಗಾಗಿ ಅದೊಂದು ವಿವಾದಾತ್ಮಕವಾಗಿ ಉಳ್ಕೊಳ್ಳುತ್ತೆ ಯಾವಾಗಲೂ. ಸದ್ಯದ ಇವತ್ತಿನ ಮಟ್ಟಕ್ಕೆ ನಾನು RSS ಸಪೋರ್ಟ್ ಮಾಡ್ತಾ ಇಲ್ಲ. ನನಗೆ ಯಾವಾಗ ಅನ್ಸುತ್ತೆ RSS ಕೂಡ ಬಿಜೆಪಿನ ಆಕ್ಚುಲಿ ಕ್ರಿಟಿಸೈಸ್ ಮಾಡುತ್ತೆ, ರಿಯಲ್ ಇಶ್ಯೂಸ್ ನ ನಿಜವಾಗ್ಲೂ ಎತ್ತುತ್ತಾರೆ, ಯಾವುದೇ ಪೊಲಿಟಿಕಲ್ ಗೇನ್ಸ್ ನ ಎಕ್ಸ್ಪೆಕ್ಟ್ ಮಾಡದೆ ಅಂತ, ಅವಾಗ ಆ ಕಡೆ ನೋಡ್ಬೋದು ಜಸ್ಟ್. ಬಟ್ ಯಾಕಂದ್ರೆ ಫ್ರೀಡಮ್ ಫೈಟ್ ಟೈಮಲ್ಲೆಲ್ಲ ಇವ್ರದ್ದು ಕಾಂಟ್ರಿಬ್ಯೂಷನ್ ಏನಿತ್ತು, ಇದೆಲ್ಲ ಒಂದಷ್ಟು ಲಿಟಿಗೇಷನ್ಗಳಿದೆ ನಾನು ಓದಿರೋ ಪ್ರಕಾರ. ಸೊ ಹೀಗಾಗಿ ಈ ಮಟ್ಟಕ್ಕೆ ನನ್ನ ಹತ್ರ ಅಷ್ಟು ನಾಲೆಡ್ಜ್ ಇಲ್ಲ, ನಾನು ಪ್ರಾಪರ್ RSS ಅಥವಾ ಅವರ ಐಡಿಯಾಲಜಿನ ಕ್ರಿಟಿಸೈಸ್ ಮಾಡೋಷ್ಟು. ಬಟ್ ಸಮ್ ಡೇ ಎದುರುಕೊಳ್ಳೋದಲ್ಲ, ಸಮ್ ಡೇ ನನ್ನ ಹತ್ರ ಪ್ರಾಪರ್ ಇನ್ಫಾರ್ಮೇಶನ್, ಅಷ್ಟು ನಾನು ನಾಲೆಜಬಲ್ ಪರ್ಸನ್ ಆದ ನಂತರ ಖಂಡಿತ ನಾನು ಹೇಳ್ತೀನಿ. ಲಾಲಾಜಿ ನಾಯಕ್ ಅಂದ್ರೆ ವಿಡಿಯೋಸ್ ಚೆನ್ನಾಗೇ ಮಾಡ್ತಾರೆ, ಒಳ್ಳೆ ಎಡಿಟ್, ಒಳ್ಳೆ ಕ್ಯಾಮ್ರಾ, ಒಳ್ಳೆ ಮೈಕ್ ಎಲ್ಲ ಇದೆ ಅವ್ರ ಹತ್ರ. ಬಟ್ ಕಂಟೆಂಟ್ ಅವ್ರು ಏನ್ ಮಾಡ್ತಾ ಇದಾರೆ, ಕಂಟೆಂಟ್ ಮೋಸ ಮಾಡ್ತಾ ಇದಾರೆ, ಅವರು ಸೊಸೈಟಿಗೆ ಮೋಸ ಮಾಡ್ತಾ ಇದಾರೆ. ಒಂದು ನನ್ನ ಸೋಷಿಯಲ್ ಮೀಡಿಯಾದಲ್ಲಿ ಈಗ ಪ್ರೋ ಕಾಂಗ್ರೆಸ್ ಅಥವಾ ಪ್ರೋ ಬಿಜೆಪಿ ಯಾರು ಇರ್ತಾರಲ್ಲ, ನೀವು ಅಪೋಸಿಟ್ ನ ಕ್ರಿಟಿಸೈಸ್ ಮಾಡಿ, ಒಂದೇ ಅಪೋಸಿಷನ್ ನ ಕ್ರಿಟಿಸೈಸ್ ಮಾಡಿ, ಪರವಾಗಿಲ್ಲ. ಬರೀ ಬಿಜೆಪಿನೇ ಕ್ರಿಟಿಸೈಸ್ ಮಾಡಿ, ದಟ್ಸ್ ಅಕ್ಸೆಪ್ಟಬಲ್. ಬರೀ ಕಾಂಗ್ರೆಸ್ನೇ ಕ್ರಿಟಿಸೈಸ್ ಮಾಡಿ, ಅದು ಅಕ್ಸೆಪ್ಟಬಲ್. ಬಟ್ ಬರೀ ಬಿಜೆಪಿನ ಡಿಫೆಂಡ್ ಮಾಡೋದು, ಬರೀ ಕಾಂಗ್ರೆಸ್ನ ಡಿಫೆಂಡ್ ಮಾಡೋದಿದೆಯಲ್ಲ, ಅದು ಸೊಸೈಟಿಗೆ ತುಂಬಾ ಕೆಟ್ಟದು, ಬಹಳ ಕೆಟ್ಟದು. ನೀವು ಗಮನಿಸಿದ್ರೆ ಬಿಜೆಪಿ ನಾನು ಸಿಕ್ಕಾಪಟ್ಟೆ ಕ್ರಿಟಿಸೈಸ್ ಮಾಡ್ತೀನಿ, ಕಾಂಗ್ರೆಸ್ ಸಪೋರ್ಟ್ ಮಾಡಿ ಒಂದು ವಿಡಿಯೋನ ಮಾಡಿಲ್ಲ ಇಲ್ಲಿವರೆಗೂ. ಕಾಂಗ್ರೆಸ್ ಅವ್ರು ಇದೇನೋ ಮಾಡಿದ್ರು ನಂಗೆ ಸೂಪರ್ ಅನಿಸ್ತು ಅಂತ. ಇನ್ಫ್ಯಾಕ್ಟ್ ನಂಗೆ ತುಂಬಾ ಮೆಸೇಜಸ್ ಬರುತ್ತೆ, ಇದು ಯಾರೋ ಒಬ್ರು MLA ಇದ್ದಾರೆ, ಕರೆಂಟ್ MLA, ಇವ್ರಿಗೆ ಪ್ರಮೋಷನ್ ಮಾಡ್ಕೊಡಿ ಸರ್, ಒಂದು ವಿಡಿಯೋ ಮಾಡಾಕಿ ಅಂತ, ಅಂದ್ರೆ ವಿಡಿಯೋ ಮಾಡಾಕಿ, ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಈ ನಂಬರ್ ಕಾಲ್ ಮಾಡಿ ಅಂತ. ನಾನು ಯಾವ್ದು ತಗೊಳ್ಳಲ್ಲ, ಯಾಕಂದ್ರೆ ಒಂದೇ ಪಾರ್ಟಿನ ಕ್ರಿಟಿಸೈಸ್ ಮಾಡ್ತಾ ಇದ್ದಾನೆ ಇವನು ಅನ್ನೋ ಹಣೆಪಟ್ಟಿ ಬರೋದು ನನಗೆ ಟೋಟಲಿ ಫೈನ್. ಬಟ್ ಯಾವುದೋ ಒಂದು ಪಾರ್ಟಿಗೆ ಸಪೋರ್ಟ್ ಆಗಿ ಮಾಡ್ತಾ ಇದ್ದಾನೆ ಅಂತ ಬರೋದು ನನಗೆ ಇಷ್ಟ ಇಲ್ಲ. ನನ್ನ ಲೈಫಲ್ಲಿ ನನ್ನ ಪೂರ್ತಿ ಕಂಟೆಂಟ್ ಕ್ರಿಯೇಷನ್ ಇದರಲ್ಲಿ ಪ್ರಾಪರ್ ಯಾವುದೋ ಒಬ್ಬ ಪೊಲಿಟಿಷಿಯನ್ ಬಗ್ಗೆ ನೀಟಾಗಿ ನಾನೇನೋ ಒಂದು ರೀಲ್ ಮಾಡಿ ಹಾಕಿದೆ ಆ ಪ್ರಮೋಷನ್ ತರದಲ್ಲಿ ಅಂತಂದ್ರೆ ನೀವು ಅರ್ಥ ಮಾಡ್ಕೊಂಬಿಡಿ, ನಾನು ಸೇಲ್ ಆಗ್ಬಿಡಿ, ನನಗೆ ದುಡ್ಡು ಕೊಟ್ಬಿಟ್ಟಿದ್ದಾರೆ ಅಂತ. ಎಕ್ಸೆಪ್ಟ್ KRS ರವಿಕೃಷ್ಣ ರೆಡ್ಡಿ ಇದಾರಲ್ಲ, ಅವರು ಏನ್ ಮಾಡಿದ್ರು ನಾನು ಕಂಪ್ಲೀಟ್ ಸಪೋರ್ಟ್ ಮಾಡ್ತೀನಿ. ಆಮೇಲೆ ಆಮ್ ಆದ್ಮಿ ಪಾರ್ಟಿ, ನಾನು ಇವಾಗಲ್ಲ, ಸುಮಾರು 5-6 ವರ್ಷದಿಂದ ಆಮ್ ಆದ್ಮಿ ಪಾರ್ಟಿಲಿ ಆಕ್ಟಿವ್ ಆಗಿದ್ದೆ. ಬೆಂಗಳೂರು ಯೂತ್ ವಿಂಗ್ ಸ್ಪೋಕ್ಸ್ ಪರ್ಸನ್ ಆಗಿದ್ದೆ, ಯಶವಂತಪುರ ಕಾನ್ಸ್ಟಿಟ್ಯೂನ್ಸಿ ಯೂತ್ ಪ್ರೆಸಿಡೆಂಟ್ ಆಗಿದ್ದೆ. ಅವಾಗಲಿಂದನೂ ಆಮ್ ಆದ್ಮಿ ಪಾರ್ಟಿ ನನಗೆ ಇಷ್ಟ, ಈಗಲೂ ಇಷ್ಟನೇ. ಕರ್ನಾಟಕದಲ್ಲಿ KRS ಆದ್ಮೇಲೆ ಇನ್ಯಾವುದನ್ನ ಪಾರ್ಟಿನ ಸಪೋರ್ಟ್ ಮಾಡ್ತೀನಿ ಅಂದ್ರೆ ಅದು ಆಮ್ ಆದ್ಮಿ ಪಾರ್ಟಿ. ಅವ್ರ ಮೇಲೆ ಕೇಸಸ್ ಏನೇ ಇರ್ಬೋದು, ಕೇಜ್ರಿವಾಲ್ ಮತ್ತೆ ಅವ್ರ ಕಡೆಯವ್ರ ಮೇಲೆ, ಬಟ್ ಸ್ಟಿಲ್ ಐ ರೆಸ್ಪೆಕ್ಟ್ ದೆಮ್, ಐ ಸಪೋರ್ಟ್ ದೆಮ್. ಎಲೆಕ್ಟ್ರಿಸಿಟಿ ಕೊಡೋದಾಗಿರ್ಬೋದು, ಫ್ರೀ ಬಸ್, ಗೌರ್ಮೆಂಟ್ ಸ್ಕೂಲ್ ಎಷ್ಟು ಬೆಟರ್ ಮಾಡಿದ್ರು, ಇದೆಲ್ಲ ಕ್ರೇಜಿ. ದೇಶಕ್ಕೆ ಹೇಳ್ಕೊಟ್ಟವ್ರು ಇವರು ಗೌರ್ಮೆಂಟ್ ಸ್ಕೂಲ್ನ ಬೆಟರ್ ಮಾಡ್ಬೋದು ಅಂತ. ಅವ್ರ ಮೇಲೆ ಹಾಕಿದ ಕೇಸ್ಗಳು ಏನಾಯ್ತು ಅಂತ ನೀವು ಹೋಗಿ ಚೆಕ್ ಮಾಡಿದ್ರೆ, ಅರವಿಂದ್ ಕೇಜ್ರಿವಾಲ್ ಅವ್ರ ಮೇಲೆ ಇದ್ದಿದ್ದ ಕೇಸು 50,000 ಪೇಜ್ ಕೋರ್ಟ್ ಓದಿ ಇದನ್ನೇನು ಪ್ರೂಫ್ ಇಲ್ಲ ಅಂತ ಕಳಿಸಿದ್ರು. ಮೆಜಾರಿಟಿ ಇವ್ರನ್ನೆಲ್ಲ ಎಲೆಕ್ಷನ್ ಟೈಮಲ್ಲಿ ಜೈಲ್ಗೆ ಹಾಕಿದ್ರು, ಎಲ್ಲ ಮೆಜಾರಿಟಿ ಫೇಕ್ ಕೇಸಸ್. ಸೊ ಐ ಸಪೋರ್ಟ್ ಆಮ್ ಆದ್ಮಿ ಪಾರ್ಟಿ, ಐ ಸಪೋರ್ಟ್ ಅರವಿಂದ್ ಕೇಜ್ರಿವಾಲ್. ಬಟ್ ಕರ್ನಾಟಕದಲ್ಲಿ KRS ಫಸ್ಟ್ ಪ್ರಿಫರೆನ್ಸ್, ಸೆಕೆಂಡ್ ಇದು ಪ್ರಜಾಕೀಯ ಬಗ್ಗೆ ಪ್ರಶ್ನೆ. ಸಿಟಿ ರವಿ ಅವ್ರ ಬಗ್ಗೆ ಸರ್ ಏನು ಪ್ರಯೋಜನ ಇಲ್ಲ ಸರ್. ನಾನು ಎಕ್ಸ್ಪೆಕ್ಟ್ ಮಾಡಿದೆ ತುಂಬಾ ಸ್ಟ್ರಾಂಗ್ ಅಪೋಸಿಷನ್ ಆಗುತ್ತೆ ಕರ್ನಾಟಕದಲ್ಲಿ ಅಂತ. ಮಿಸರಬಲಿ ಫೇಲ್ ಆಗಿದ್ದಾರೆ. ಲೀಡರೇ ಇಲ್ಲ, ಅಪೋಸಿಷನ್ ಅಲ್ಲಿ ಲೀಡರೇ ಇಲ್ಲ. ಪ್ರತಾಪ್ ಸಿಂಹ ಚೆನ್ನಾಗಿ ಮಾತಾಡ್ತಾರೆ, ಒಬ್ಬರೇ ಇಡೀ ಬಿಜೆಪಿಲಿ ಒಬ್ಬರೇ ಚೆನ್ನಾಗಿ ಮಾತಾಡ್ತಾರೆ. ಬಟ್ ಅವ್ರ ಪ್ರಾಬ್ಲಮ್ ಏನು ಅಂತಂದ್ರೆ, ಮಾತೆತ್ತಿದ್ರೆ ಮುಸ್ಲಿಂ, ಹಿಂದೂ, ರಿಲಿಜನ್ ಇದಕ್ ಮಾಡ್ಬಿಡ್ತಾರೆ. ಕಾಂಗ್ರೆಸ್ ಆಡಳಿತ ನಮ್ಗೆ ಇಷ್ಟ ಇಲ್ಲ ಅನ್ನೋ ಕಾರಣಕ್ಕೆ ನಾವು ಅಪೋಸಿಷನ್ ಲೀಡರ್ ಸಪೋರ್ಟ್ ಮಾಡ್ತೀವಿ ಅಂತ ಹೋದ್ರೂ ಕೂಡ ಈ ತರ ಮಾತಾಡೋದ್ರಿಂದ ನಾವು ಓಪನ್ ಆಗಿ ಸಪೋರ್ಟ್ ಮಾಡೋದಕ್ಕೆ ಆಗೋದೇ ಇಲ್ಲ, ಇಂಪಾಸಿಬಲ್ ಇದೆ. ಸ್ವಲ್ಪ ಕಿಲಾಡಿ ಆಟ ಆಡಬೇಕಾಗಿತ್ತು ಬಿಜೆಪಿ ಅಪೋಸಿಷನ್. ಬಿಜೆಪಿಲಿ ಒಂದು ಪಾರ್ಟ್ ಪ್ರೋ ಹಿಂದುತ್ವ ಅಥವಾ ಎಕ್ಸ್ಟ್ರೀಮ್ ರೈಟ್ ತರ ಆಡಿದ್ರೆ, ಇನ್ನೊಂದು ಕಡೆ ಎಲ್ಲಾನು ತಗೊಂಡೋಗೋ ತರ ಹೋಗ್ಬೇಕಿತ್ತು. ಅವಾಗ ಜನರಿಗೆ ಒಂದು ನಂಬಿಕೆ ಇರ್ತಾ ಇತ್ತು. ಇವ್ರು ಮಾಡ್ತಿರೋ ಅಟಲ್ ಬಿಹಾರಿ ವಾಜಪೇಯಿ ಮತ್ತೆ ಅಡ್ವಾಣಿಯವರು ಎಕ್ಸ್ಟ್ರೀಮ್ ಪ್ರೋ ಹಿಂದುತ್ವ ಅಂತ ಹೋದ್ರೆ ಇವ್ರು ಬ್ಯಾಲೆನ್ಸ್ ಮಾಡ್ತಾ ಹೋಗ್ತಾ ಇದ್ರು. ಸೊ ಕಾಂಗ್ರೆಸ್ ಆಪೋಸಿಟ್ ಆಗಿರುವಂತವ್ರು ಅವರು ರಿಲಿಜಿಯಸ್ ಆಗಿಲ್ಲ ಅಂತ ಅಂದ್ರೂ ಕೂಡ ಬಿಜೆಪಿಗೆ ಸಪೋರ್ಟ್ ಮಾಡಬಹುದಾಗಿತ್ತು ಅಟಲ್ ಬಿಹಾರಿ ವಾಜಪೇಯಿ ಅವ್ರಿಗೋಸ್ಕರ. ಈ ಸ್ಟ್ರಾಟಜಿನ ಕರ್ನಾಟಕದಲ್ಲಿ ಮಾಡಲಿಲ್ಲ. ತುಂಬಾ ವರ್ಸ್ಟ್ ಕೇಸ್ ಆಗೋಯ್ತು. ಯಾರ್ ಬಾಯ್ ಬಿಟ್ರೆ ಹಿಂದೂ ಮುಸ್ಲಿಂ ಅಂತ ಅಂತಾರೆ. ಈಗ ಅದು ನಡೆಯೋದಿಲ್ಲ. ಈಗ ಜೆನ್ಸಿ ನೋಡಿದ್ರಲ್ಲ, ಹಿಂದೂ ಇಲ್ಲ, ಮುಸ್ಲಿಂ ಇಲ್ಲ, ಕಾಸ್ಟ್ ಇಲ್ಲ, ಏನಿಲ್ಲ, ಎಲ್ಲ ಬಿಟ್ಟು ಒಂದಾಗಿದ್ರು.
ಆ ತರ ಅಪೋಸಿಷನ್ ನೀವು ಕರ್ನಾಟಕದಲ್ಲಿ ಕ್ರಿಯೇಟ್ ಮಾಡಬೇಕು ಅಂತ ಅಂದ್ರೆ ಬ್ಯಾಲೆನ್ಸ್ ಮಾಡಿ, ಎಲ್ಲಾ ಕಾಸ್ಟು ನಮ್ಮವ್ರೆ, ಹಿಂದೂ ಮುಸ್ಲಿಂ ನಮ್ಮವ್ರೆ ಅನ್ನೋ ತರ ಅಪೋಸಿಷನ್ ಅಲ್ಲಿ ಯಾರಾದ್ರೂ ಲೀಡರ್ನ ಹುಟ್ಟಾಕೊಡಿ ನೀವು ಬಿಜೆಪಿಲಿ. ಇದು ಸಜೆಷನ್ ತಗೊಂಡು ಬಿಟ್ರೆ ಬಿಡಿ, ನಮ್ಗೆ ನಾಳೆ ಹೋಗಿ ಟ್ರೈ. ಅವನು ನನ್ನ ಬಗ್ಗೆ ರೀಲ್ ಮಾಡಲಿ ಬಿಡಿ ಬ್ರೋ, ನಾನು ಮೋದಿಜಿ ಬಗ್ಗೆ ಮಾಡ್ತೀನಿ, ಅವ್ರ ಬಗ್ಗೆ ಇವ್ರ ಬಗ್ಗೆ. ನೋಡಿ, ಕ್ರಿಟಿಸಿಸಮ್ ಇಸ್ ನೆಸೆಸರಿ. ಇವಾಗ ಮೋದಿಜಿ ಫಾಸಿಸ್ಟ್ ಆಕ್ಟ್ ಮಾಡ್ತಾರೆ ಅಥವಾ ಇನ್ನೊಂದು ಮತ್ತೊಂದು ಅಂತ ನಾನು ವಿಡಿಯೋ ಮಾಡಿ ನನ್ನ ಬಗ್ಗೆ ಇನ್ನೊಬ್ರು ವಿಡಿಯೋ ಮಾಡಿದಾಗ ನಾನು ಉರ್ಕೊಳ್ಳೋದ್ರಲ್ಲಿ ಅರ್ಥನೇ ಇಲ್ಲ. ಟೋಟಲಿ ಆಗಿದೆ. ನಾನು ಅವತ್ತು ವಿಡಿಯೋ ಮಾಡಿ ಹೇಳಿದ್ದೆ, ನನ್ನ ವಿಡಿಯೋನ ಯಾವುದೇ ಕಂಟೆಂಟ್ ಕ್ರಿಯೇಟರ್ ತಗೊಬೋದು, ಅವ್ರಿಗೆ ಇಷ್ಟ ಬಂದಂಗೆ ಎಡಿಟ್ ಮಾಡ್ಬೋದು, ಅವರು ಬೈಬೋದು, ಏನ್ ಬೇಕಿದ್ರು ಮಾಡ್ಬೋದು, ಏನೂ ತೊಂದರೆ ಇಲ್ಲ. ನಾನು ಆ ಥರ ಅವ್ರಿಗೆಲ್ಲ ಬೈಕೊಂಡು ಕೂತ್ಕೊಂಡೆ ಅಂತ ಅಂದ್ರೆ ನನಗೂ ಮೋದಿಜಿಗೂ ಏನು ವ್ಯತ್ಯಾಸ ಇರೋದಿಲ್ಲ. ಡಿಸ್ಅಗ್ರಿಮೆಂಟ್ ಈಸ್ ಗುಡ್. ನನ್ನ ಕಂಟೆಂಟ್ ನ ಸಪೋರ್ಟ್ ಮಾಡಿದ್ರೆ ನಾನು ಹಾಕೋ ಕೆಲವೊಂದು ಪೋಸ್ಟ್ಗೆ ವಿರೋಧವಾಗಿ ಮಾತಾಡ್ತಾರೆ, ವಿರೋಧ ಕಮೆಂಟ್ ಮಾಡ್ತಾರೆ, ಐ ಟೋಟಲಿ ರೆಸ್ಪೆಕ್ಟ್ ದೆಮ್. ಅಟ್ಲೀಸ್ಟ್ ಅವ್ರಿಗೆ ಆ ವಾಯ್ಸ್ ಇದೆ. ಲಾಲಾಜಿ ಅವ್ರನ್ನ ಕೌಂಟ್ರ್ ಮಾಡೋದು ನನ್ನದು. ಯಾರ್ದೋ ಒಂದು ಮೆಸೇಜ್ ಬಂದಿತ್ತು ಅಂದ್ರೆ ವ್ಯೂಸ್ ನಂದು ಕಡಿಮೆ ಆದಾಗ ನಾನು ಲಾಲಾಜಿ ಅವ್ರದ್ದು ವಿಡಿಯೋನ ತಗೊಂಡು ಅದನ್ನ ಕೌಂಟ್ರ್ ಮಾಡಿ ನಾನು ಹಾಕ್ತೀನಿ ಅಂತ. ನೋಡಿ, ವ್ಯೂ ಬಗ್ಗೆ ನಾನು ಯೋಚನೆ ಮಾಡೋಂಗಿದ್ದಿದ್ರೆ ನಾನು ಸುಮಾರು 3-4 ವರ್ಷದಿಂದ ಕಂಟೆಂಟ್ ಮಾಡ್ತಾ ಇದ್ದೀನಿ. ಇಷ್ಟೊತ್ತಾಗ ಫೇಕ್ ಏನೋ ಒಂದು ಮಾಡ್ಕೊಂಡು 100K ಮಾಡ್ಕೊಂಡ್ಬಿಡ್ತಾ ಇದ್ದೆ. ಫಾಲೋವರ್ಸ್ನ ಇನ್ಕ್ರೀಸ್ ಮಾಡ್ಕೊಬೇಕು ಅಂತ ಇದ್ರೆ ನನ್ನ ಗೋಲ್ ಅದಲ್ಲ, ನನ್ನ ಗೋಲ್ ಬೇರೆನೇ ಇದೆ. ಸ್ಲೋಲಿ ನಿಮ್ಗೆ ಗೊತ್ತಾಗುತ್ತೆ. ಲಾಲಾಜಿ ಅವ್ರ ಕಂಟೆಂಟ್ನ ನಾನು ಕೌಂಟರ್ ಮಾಡಬೇಕು ಅಂತ ಇದ್ರೆ ಆಲ್ಮೋಸ್ಟ್ ಪ್ರತಿಯೊಂದು ವಿಡಿಯೋನು ಕೌಂಟರ್ ಮಾಡ್ಬೋದು. ಬಟ್ ನನ್ಗೆ ಇಷ್ಟ ಇಲ್ಲ ಅದು. ಯಾವಾಗ ಕನ್ಸರ್ನಿಂಗ್ ಕಂಟೆಂಟ್ ಅವ್ರು ಮಾಡ್ತಾರೆ ಅದು ತುಂಬಾನೇ ರಾಂಗ್ ಇದೆ, ಇದ್ದು ಕೌಂಟರ್ ಜನರಿಗೆ ಗೊತ್ತಾಗ್ಲೇಬೇಕು ಅನ್ನೋ ಟೈಮಲ್ಲಿ ಮಾತ್ರ ಮಾಡ್ತೀನಿ. ಫಸ್ಟ್ ವಿಡಿಯೋ ನಾನು ಅವ್ರದ್ದು ಕೌಂಟರ್ ಮಾಡಿದ್ದು ರಿಲಿಜಿಯಸ್ ಕನ್ವರ್ಷನ್ ಆಗಿರ್ತಾರಲ್ಲ, ದಲಿತ್ಸ್ ಅಥವಾ ಇನ್ಯಾರೋ ಸೋಕಾಲ್ಡ್ ಲೋವರ್ ಕಾಸ್ಟ್ ಜನ, ಕ್ರಿಶ್ಚಿಯನ್ ಆಗಿರ್ತಾರೆ, ಮುಸ್ಲಿಂ ಆಗಿರ್ತಾರೆ, ಬೇರೆ ಬುದ್ಧಿಸ್ಟ್ ಆಗಿರ್ತಾರೆ, ಇಂಥವ್ರಿಗೆ ಸಮಥಿಂಗ್ ಹೇಳಿದ್ರು, ರೈಸ್ ಬ್ಯಾಗ್ ಕೊಟ್ರೆ ನಿಮ್ಮ ಮನೆ ತಾಯಿ ಹೆಣ್ಮಕ್ಳನ್ನು ಕೂಡ ನೀವು ಅಡ ಇಟ್ಬಿಡ್ತೀರಾ, ಇದನ್ನ ಇಟ್ಕೊಂಡು ಹೇಳಿದ್ರು. ಅದು ನನ್ಗೆ ತುಂಬಾ ಬೇಜಾರಾಯ್ತು. ಟೋಟಲಿ ಇಲ್ಲಾಜಿಕಲ್ ಮತ್ತೆ ಸೂಕ್ಷ್ಮತೆ ಇಲ್ಲದೆ ಮಾತಾಡಿದಂತ ಮಾತು. ಸೊ ಹೀಗಾಗಿ ನಾನು ಅದು ಕೌಂಟರ್ ಮಾಡಬೇಕಾಯ್ತು. ಫಸ್ಟ್ ವಿಡಿಯೋ ಅದು. ಅದಾದ ನಂತರ ಅವ್ರ ವಿಡಿಯೋ ನಾನು ಕೌಂಟರ್ ಮಾಡಿದ್ದು ಈಗ ಸಿಜೆಪಿ ಪ್ರೊಟೆಸ್ಟ್ ವಿಚಾರದಲ್ಲಿ ಅವ್ರು ಯಾಕೆ ಅಷ್ಟೊಂದು ಬಯಾಸ್ ಆಗಿದ್ರು ನನ್ಗೆ ಗೊತ್ತಿಲ್ಲ. ಸೋನಮ್ ವಾಂಗ್ಚುಕ್ ಅವ್ರ ಬಗ್ಗೆ, ಈ ಪ್ರೊಟೆಸ್ಟ್ ಮಾಡ್ತಿದ್ದವ್ರ ಬಗ್ಗೆ ತುಂಬಾನೇ ಬ್ರೂಟಲಿ ಇಲ್ಲಾಜಿಕಲ್ ಆರ್ಗ್ಯುಮೆಂಟ್ಸ್ ಇರ್ತಾ ಇದ್ರು. ನನ್ಗೆ ತುಂಬಾ ಜನ ಮೆಸೇಜ್ ಮಾಡ್ತಾ ಇದ್ರು, ಸರ್ ಇದಕ್ಕೆ ಕ್ಲಾರಿಫಿಕೇಶನ್ ಬೇಕು ಅಂತ. ಸೊ ಈಗ ಕಾಂಗ್ರೆಸ್ ಅವ್ರು ಏನಾದ್ರು ಬಿಜೆಪಿ ವಿರುದ್ಧ ಸಪೋರ್ಟ್ ಈ ಪ್ರೊಟೆಸ್ಟ್ ನ ಮಾಡ್ತಾ ಇದ್ದು, ಕಾಂಗ್ರೆಸ್ ಅವರ ಕೆಟ್ಟದ್ದೇನೋ ಲಾಲಾಜಿ ಅವ್ರು ಹೇಳ್ತಾ ಇದ್ರೆ ನಾನು 100% ಕೌಂಟರ್ ಮಾಡ್ತಾನೆ ಇರಲಿಲ್ಲ. ಯಾವ ರೀತಿ ನಾನು ಅವ್ರದ್ದು ಮೆಜಾರಿಟಿ ವಿಡಿಯೋಸ್ ಇಗ್ನೋರ್ ಮಾಡ್ತೀನಿ ಅಂತ ಕೌಂಟರ್ ಮಾಡ್ತಾ ಇಲ್ಲ. ಬಟ್ ಯಾವಾಗ ಸ್ಟೂಡೆಂಟ್ಸ್ ಪ್ರೊಟೆಸ್ಟ್ ಮಾಡಕ್ ಬಂದ್ರು, ಒಬ್ಬ ಎನ್ವಿರಾನ್ಮೆಂಟಲ್ ಆಕ್ಟಿವಿಸ್ಟ್ ಸೈಂಟಿಸ್ಟ್ ಪ್ರೊಟೆಸ್ಟ್ ಮಾಡಕ್ ಬಂದ್ರು, ಅಂತವರಿಗೆ ಇಲ್ಲಿ ಕೆಟ್ಟ ವಿಚಾರ ಹೋಗ್ತಾ ಇದೆ ಅಥವಾ ರಾಂಗ್ ಇನ್ಫಾರ್ಮೇಶನ್ ಹೋಗ್ತಾ ಇದೆ ಅಂದಾಗ ಅದು ನನ್ನ ರೆಸ್ಪಾನ್ಸಿಬಿಲಿಟಿ ಅಂತ ಅನ್ನಿಸ್ತು ಅವ್ರನ್ನ ಕೌಂಟರ್ ಮಾಡೋದು. ಈಗ ಕೌಂಟರ್ ಮಾಡಿದ್ದೀನಿ ಅಷ್ಟೇ. ಮೋಸ್ಟ್ ಪ್ರಾಬಬ್ಲಿ ಸಿಜೆಪಿ ಪ್ರೊಟೆಸ್ಟ್ ಮುಗಿತಲ್ಲ, ನೆಕ್ಸ್ಟ್ ಇನ್ ಯಾವುದು ನಾನು ಕೌಂಟರ್ ಮಾಡೋದಕ್ಕೆ ಹೋಗಲ್ಲ. ಜೈ ಭೀಮ್ ಸರ್, ಜೈ ಭೀಮ್. Jagdish, please reply my message. We need more people like you, especially in Karnataka. ನೀವೇ ಒಬ್ಬರಾಗಿ, ನೀವ್ ಯಾಕೆ ಇನ್ನೊಬ್ರಿಗೆ ಯಾರಿಗೋ ವೇಟ್ ಮಾಡ್ತೀರಾ? ನೀವೇ ಆಗಿ. ಲಾಲಾಜಿ ಅವ್ರದ್ದು ಸಾಕು ಅನ್ಸುತ್ತೆ, ನಾನು ಇನ್ನೇನು ಮಾಡೋದು ಬೇಡ. ಯಾಕಂದ್ರೆ ಈಗಾಗಲೇ ಜನಗಳಿಗೆ ಅಟ್ಲೀಸ್ಟ್ ಗೊತ್ತಾಗಿದೆ. ಆಲ್ಮೋಸ್ಟ್ ನಾನು 4 ವಿಡಿಯೋಸ್ ಮಾಡಿದ್ದೆ ಅನ್ಸುತ್ತೆ, ಎಲ್ಲ ಸೇರಿ ಒಂದು 3-4 ಮಿಲಿಯನ್ ವ್ಯೂಸ್ ಹೋಗಿದೆ. ಲಾಲಾಜಿ ಅವ್ರದ್ದು ಯಾವ್ದಾದ್ರು ವಿಡಿಯೋ ಬಂದ್ರೆ ಅಟ್ಲೀಸ್ಟ್ ಹೋಗಿ ಫ್ಯಾಕ್ಟ್ ಚೆಕ್ ಮಾಡಬೇಕು. ಅವ್ರು ಹೇಳ್ತಾ ಇರೋದನ್ನ ನಂಬೇಕಾ ನಂಬಾರ್ದ ಅನ್ನೋಷ್ಟು ಜನರಿಗೆ ಆ ಸೆನ್ಸ್ ಬಂದಿದೆ. ಸೊ ಅಷ್ಟು ಸಾಕು ಅನ್ಸುತ್ತೆ, ಜನ ಚೆಕ್ ಮಾಡ್ಕೊಂತಾರೆ.